ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋ ಭಾರತದ ರಾಜತಾಂತ್ರಿಕ ಹೊಡೆತಕ್ಕೆ ಪಾಕ್ ವಿಲವಿಲ. ಭಾರತದ ರೇಡಿಯೋ ಕಾರ್ಯಕ್ರಮಕ್ಕೆ ಪಾಕಿಸ್ತಾನದಲ್ಲಿ ನಿಷೇಧ. ಪಾಕಿಸ್ತಾನ ಉಗ್ರರ ದಾಳಿಯನ್ನ ಖಂಡಿಸಿ ಭಾರತವು ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಭಾರತದಲ್ಲಿ ಪ್ರಸಾರವಾಗ್ತಾ ಇದ್ದ 16 ಯೂಟ್ಯೂಬ್ ಚಾನೆಲ್ ಬಂದ್ ಆಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಕಜ್ವಾ ಆಸಿಫ್ ಇನ್ಸ್ಟಾಗ್ರಾಂ ಅನ್ನ ದೇಶದಲ್ಲಿ ಬ್ಲಾಕ್. ನಂತರ ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆಯ ದಾರಿಯನ್ನ ಸಂಪೂರ್ಣವಾಗಿ ಮುಚ್ಚಿತು. ಇದೀಗ ಭಾರತದ ರೇಡಿಯೋವನ್ನ ಪಾಕಿಸ್ತಾನದಲ್ಲಿ ಬಂದ್ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರಿಂದ ಪಾಕ್ಗೆ ಮತ್ತೊಂದು ಪೆಟ್ಟು ಬಿದ್ದಂತಾಗಿದೆ. ಹೌದು, ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ದಾಳಿಗೆ ಪಾಕಿಸ್ತಾನ ವಿರುದ್ಧ ಭಾರತ ಒಂದರ ಮೇಲೆ ಒಂದರಂತೆ ಶಾಕ್ ಕೊಡ್ತಾನೆ ಬರ್ತಾ ಇದೆ. ಈ ದಾಳಿಯಲ್ಲಿ ಜಾಲಿ ಟ್ರಿಪ್ಗೆಂದು ಹೋಗಿದ್ದ 26 ಜನರನ್ನ ಉಗ್ರರು ಕೊಲೆಗೈದಿದ್ರು. ಇದರ ಬೆನ್ನಲ್ಲೇ ದೇಶದೆಲ್ಲೆಡೆ ಆಕ್ರೋಶ ಭುಗಿಲೆದ್ದಿತ್ತು. ದೇಶಾದ್ಯಂತ ವಿವಿಧ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನೆ ನಡೆಸಿದ್ವು. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿರವರು ರಾಜತಾಂತ್ರಿಕ ಯುದ್ಧಕ್ಕೆ ಮುಂದಾದ್ರು. ಇದೇ ನಿಟ್ಟಿನಲ್ಲಿ ಪಾಕ್ಗೆ ಶಾಕ್ ಮೇಲೆ ಶಾಕ್ ಎಂಬಂತೆ ಹಲವು ರೀತಿಯಲ್ಲಿ ಹೊಡೆತ ನೀಡ್ತಾ ಬಂದಿದೆ. ಇನ್ನು ಪಾಕಿಸ್ತಾನದಲ್ಲಿ ಭಾರತದ ಬಾಲಿವುಡ್ ಗೀತೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಬಾಲಿವುಡ್ ಗೀತೆಗಳನ್ನ ಕೇಳೋದಂದ್ರೆ ಪಾಕಿಸ್ತಾನಿಗಳಿಗೆ ಅಚ್ಚುಮೆಚ್ಚು. ಆದರೆ ಇಂತಹದೊಂದು ಮನರಂಜನೆಗೆ ಭಾರತ ಬ್ರೇಕ್ ಹಾಕಲು ಯೋಚಿಸಿತು. ಅದೇ ರೀತಿ ಪಾಕಿಸ್ತಾನದಲ್ಲಿ ಪ್ರಸಾರವಾಗ್ತಾ ಇದ್ದ ರೇಡಿಯೋವನ್ನ ಸಂಪೂರ್ಣವಾಗಿ ನಿಷೇಧಿಸಿ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತೆ ಅನ್ನೋ ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಈ ನಡುವೆ ಭಾರತ ರಾಜತಾಂತ್ರಿಕವಾಗಿ ಪಾಕ್ಗೆ ಮತ್ತೊಂದು ಶಾಕ್ ಅನ್ನ ನೀಡಿದೆ. ಪಾಕಿಸ್ತಾನದ ಮನೋರಂಜನೆಗೆ ಪೆಟ್ಟು ಕೊಟ್ಟಿರುವ ಭಾರತ ಪಾಕಿಸ್ತಾನದ ಕಲಾವಿದರಿಗೆ ನಿಷೇಧ ಹೇರಿದೆ. ಅತ ಪಾಕಿಸ್ತಾನದಲ್ಲಿ ಪ್ರಸಾರವಾಗ್ತಾ ಇದ್ದ ಮನರಂಜನಾ ಕಂಟೆಂಟ್ಗಳಿಗೂ ಬ್ರೇಕ್ ಹಾಕಿದೆ. ಪಾಕಿಸ್ತಾನದಲ್ಲಿ ಭಾರತದ ಹಾಡುಗಳನ್ನು ಪ್ರಸಾರ ಮಾಡದಂತೆ ಎಫ್ಎಂ ಸ್ಟೇಷನ್ಗಳಿಗೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸಿದೆ. ಪಾಕಿಸ್ತಾನದಲ್ಲಿ ಭಾರತದ ಹಾಡುಗಳಿಗೆ ನಿಷೇಧ ಹೇರಿದ ಬೆನ್ನಲ್ಲೇ ಅತ್ತ ಪಾಕಿಸ್ತಾನ ಬ್ರಾಡ್ಕಾಸ್ಟರ್ ಒಕ್ಕೂಟವು ಭಾರತದ ಹಾಡುಗಳ ಪ್ರಸಾರ ಮಾಡುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದೆ. ಈ ನಿರ್ಧಾರವನ್ನ ಅಲ್ಲಿನ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ವಾಗತಿಸಿದೆ. ಸಿನಿಮಾ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಭಾರತ ಮತ್ತು ಪಾಕ್ ನಡುವೆ ಮೊದಲಿನಿಂದಲೂ ಒಳ್ಳೆಯ ಸಂಪರ್ಕವಿತ್ತು. ಆದರೆ ಇದೀಗ ಪಾಕಿಸ್ತಾನದ ಉಗ್ರರು ತೋರಿದ ಅಟ್ಟಹಾಸಕ್ಕೆ ಭಾರತ ಪ್ರತೀಕಾರದ ಜ್ವಾಲೆಯಲ್ಲಿ ಬಿದ್ದು ಪಾಕಿಸ್ತಾನ ಸಂಪೂರ್ಣ ಶಕ್ತಿಯನ್ನ ಕುಂದಿಸುವಂತಹ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.